ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ನ್ಯೂ ಸಿಲೆಬಸ್ ಆಗಿರುವಂತಹ ಪೈಥಾನ್ NCERTಗೆ ಈ ಒಂದು ಅಕಾಡೆಮಿಕ್ ಇಯರಿನ ನ್ಯೂ ಪ್ಯಾಟರ್ನ್ ಆಫ್ ಬ್ಲೂ ಪ್ರಿಂಟನ್ನು ರಿಲೀಸ್ ಆಗಿದೆ. ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಚಾಪ್ಟರ್ ವೈಸ್ ಎಷ್ಟು ವೇಟೇಜ್ ಮಾರ್ಕ್ಸ್ ಇದೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವ ಹಾಗೆ ಟೋಟಲ್ ಆಗಿ 12 ಚಾಪ್ಟರ್ಸ್ ಇದೆ. ಯಾವ್ದು 12 ಚಾಪ್ಟರ್ಸ್ ಅನ್ನೋದಾದರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಸ್ಟ್ಯಾಕ್, ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ, ಡೇಟಾಬೇಸ್ ಕಾನ್ಸೆಪ್ಟ್ಸ್, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಡಾಟಾ ಕಮ್ಯುನಿಕೇಷನ್ಸ್ ಆ್ಯಂಡ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಸೊ ಈ ಒಂದು ಚಾಪ್ಟರ್ಗಳಿಗೆ ಪ್ರತಿಯೊಂದು ಚಾಪ್ಟರ್ಗೆ ಎಷ್ಟು ವೇಟೇಜ್ ಆಫ್ ಮಾರ್ಕ್ಸಸ್ ಇದೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಾಪ್ಟರ್ 1 ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ. ಈ ಒಂದು ಚಾಪ್ಟರ್ಗೆ ಟೋಟಲ್ ಆಗಿ 5 ಮಾರ್ಕ್ಸ್ ವೇಟೇಜ್ ಇದೆ. ಈ ಒಂದು 5 ಮಾರ್ಕ್ಸು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ MCQ ಇಂದ 1 ಕ್ವೆಶನ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ 1 ಕ್ವೆಶನ್ ಬರುತ್ತೆ, ಹಾಗೆ 3 ಮಾರ್ಕ್ಸ್ ಇಂದ 1 ಕ್ವೆಶನ್ ಬರ್ತಾ ಇದೆ. 2 ಬಂದು ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಹೇಳಿ. ಈ ಒಂದು ಚಾಪ್ಟ್ರಲ್ಲಿ ಯಾವುದೇ ರೀತಿ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಾ ಇಲ್ಲ, ಟೋಟಲ್ ಆಗಿ ಒಂದೇ ಕ್ವೆಶನ್ ಬರ್ತಾ ಇರೋದು. ಆ ಒಂದು ಕ್ವೆಶನ್ ಕೂಡ ಪಾರ್ಟ್ ಡಿ ಅಂದರೆ ನಿಮ್ಮ ಕ್ವೆಶನ್ ಪೇಪರಿನ ಕೊನೆ ಪಾರ್ಟಿನ 5 ಮಾರ್ಕ್ಸಿನ ಪಾರ್ಟ್ ಏನಿದೆ ಅದರಲ್ಲಿ ಒಂದು ಕ್ವೆಶನ್ ಈ ಒಂದು ಚಾಪ್ಟರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಬಂದು ಸ್ಟ್ಯಾಕ್ ಅಂತೇಳಿ. ಈ ಒಂದು ಸ್ಟ್ಯಾಕ್ ಚಾಪ್ಟರು ಟೋಟಲ್ ಆಗಿ 7 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಇದೆ. ಈ ಒಂದು 7 ಮಾರ್ಕ್ಸು MCQ ಇಂದ 1 ಕ್ವೆಶನು, ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ 1 ಕ್ವೆಶನು, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಿಂದ ಒಂದೊಂದು ಕ್ವೆಶನ್ ಬರ್ತಾ ಇದೆ. ಟೋಟಲ್ ಆಗಿ 7 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಇದೆ. ಬಂದು ಚಾಪ್ಟರ್ ನಂಬರ್ 4 ಕ್ಯೂ ಅಂತ ಹೇಳಿ. ಈ ಒಂದು ಚಾಪ್ಟರ್ ಕ್ಯೂ ಟೋಟಲ್ ಆಗಿ 9 ಮಾರ್ಕ್ಸನ್ನ ವೇಟೇಜ್ ಆಗಿರುತ್ತೆ. ಈ 9 ಮಾರ್ಕ್ಸಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ 1 ಕ್ವೆಶನು, 3 ಮಾರ್ಕ್ಸಿಂದ 1 ಕ್ವೆಶನು, 5 ಮಾರ್ಕ್ಸಿಂದ 1 ಕ್ವೆಶನ್. ಈ 5 ಮಾರ್ಕ್ಸಿನ 1 ಕ್ವೆಶನು ಪಾರ್ಟ್ ಡಿ ಅಲ್ಲಿ ಬರುವಂಥ ಕ್ವೆಶನ್ ಆಗಿರುತ್ತೆ. 3 ಬಂದು ಸ್ಟ್ಯಾಕ್ ಅಂತೇಳಿ. ಈ ಒಂದು ಸ್ಟ್ಯಾಕ್ ಚಾಪ್ಟರು ಟೋಟಲ್ ಆಗಿ 7 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಇದೆ. ಈ ಒಂದು 7 ಮಾರ್ಕ್ಸು MCQ ಇಂದ 1 ಕ್ವೆಶನು, ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ 1 ಕ್ವೆಶನು, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಿಂದ ಒಂದೊಂದು ಕ್ವೆಶನ್ ಬರ್ತಾ ಇದೆ. ಟೋಟಲ್ ಆಗಿ 7 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಇದೆ. ಬಂದು ಚಾಪ್ಟರ್ ನಂಬರ್ 6 ಸರ್ಚಿಂಗ್ ಅಂತೇಳಿ. ಈ ಒಂದು ಚಾಪ್ಟರ್ ನಂಬರ್ 6 ಟೋಟಲ್ 9 ಮಾರ್ಕ್ಸನ್ನ ಕ್ಯಾರಿ ಮಾಡ್ತಾ ಇದೆ. MCQ ಇಂದ 1 ಕ್ವೆಶನು, ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ 1 ಕ್ವೆಶನು, 2 ಮಾರ್ಕ್ಸಿಂದ 1 ಕ್ವೆಶನು, ಅದೇ ರೀತಿ 5 ಮಾರ್ಕ್ಸಿನ 1 ಕ್ವೆಶನು. ಇದು ಕೂಡ ಅಷ್ಟೇ 5 ಮಾರ್ಕ್ಸಿನ ಕ್ವೆಶನು ಪಾರ್ಟ್ ಡಿ ಅಲ್ಲಿ ಬರ್ಬೋದು ಅಥವಾ ಪಾರ್ಟ್ ಇ ಅಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಂಬರ್ 7 ಚಾಪ್ಟರ್ ನಂಬರ್ 7ನ ನೇಮು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತೇಳಿ. ಈ ಒಂದು ಚಾಪ್ಟರಿಂದ ಟೋಟಲ್ 4 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಒಂದು MCQ ಕ್ವೆಶನು, ಮತ್ತೊಂದು 3 ಮಾರ್ಕ್ಸಿಂದ 1 ಕ್ವೆಶನ್ ಆಗಿರುತ್ತೆ. ಚಾಪ್ಟರ್ ನಂಬರ್ 8 ಬಂದು ಡೇಟಾಬೇಸ್ ಕಾನ್ಸೆಪ್ಟ್ಸು. ಡೇಟಾಬೇಸ್ ಕಾನ್ಸೆಪ್ಟ್ ಚಾಪ್ಟರ್ಲಿ ಟೋಟಲ್ ಆಗಿ 11 ಮಾರ್ಕ್ಸ್ ಕ್ಯಾರಿ ಆಗ್ತದೆ. ಈ ಒಂದು 11 ಮಾರ್ಕ್ಸು MCQ ಇಂದ 3 ಕ್ವೆಶನ್ ಬರ್ತಾ ಇದೆ. ಟೋಟಲ್ 3 ಕ್ವೆಶನ್ಸ್ ಈಸ್ ಅರೈಸ್ಡ್ ಫ್ರಮ್ ದ MCQ. ದೆನ್ 3 ಮಾರ್ಕ್ಸ್ ಮೇನಿಂದ 1 ಕ್ವೆಶನ್ ಬರ್ತಿದೆ ಮತ್ತು 5 ಮಾರ್ಕ್ಸ್ ಪಾರ್ಟಿಂದ 1 ಕ್ವೆಶನ್ ಬರ್ತದೆ. ನಂಬರ್ 9 ಬಂದು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಥವಾ SQL ಚಾಪ್ಟರ್ ಅಂತ ಕರಿತಾ ಇದ್ದೀವಿ. ಈ ಒಂದು ಚಾಪ್ಟರಿಂದ ಟೋಟಲ್ ಆಗಿ 15 ಮಾರ್ಕ್ಸ್ ವೇಟೇಜ್ ಇದೆ. 15 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ ಅಂದರೆ MCQ ಇಂದ 3 ಕ್ವೆಶನ್ಸ್ ಬರ್ತಿದೆ, 2 ಮಾರ್ಕ್ಸಿಂದ 2 ಕ್ವೆಶನ್ಸ್ ಬರ್ತಾ ಇದೆ, 3 ಮಾರ್ಕ್ಸಿಂದ 1 ಕ್ವೆಶನ್ ಬರ್ತಿದೆ, ಹಾಗೆ 5 ಮಾರ್ಕ್ಸಿಂದ 1 ಕ್ವೆಶನ್ ಬರ್ತಿದೆ. ಈ 5 ಮಾರ್ಕ್ಸಿಂದ ಕ್ವೆಶನ್ 1 ಕ್ವೆಶನ್ ಬಂದು ಪಾರ್ಟ್ ಇ ಅಂದರೆ ಹಾರ್ಟ್ಸ್ ಕ್ವೆಶನ್ ಆಗಿರುತ್ತೆ. 10 ಬಂದು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತೇಳಿ. ಕಂಪ್ಯೂಟರ್ ನೆಟ್ವರ್ಕ್ಸ್ ಚಾಪ್ಟರ್ ಟೋಟಲ್ ಆಗಿ 13 ಮಾರ್ಕ್ಸ್ ಕ್ಯಾರಿ ಆಗ್ತದೆ. ಈ 13 ಮಾರ್ಕ್ಸು MCQ ಇಂದ 1 ಕ್ವೆಶನು, 2 ಮಾರ್ಕ್ಸಿಂದ 1 ಕ್ವೆಶನು, ಅದೇ ರೀತಿ 5 ಮಾರ್ಕ್ಸಿಂದ 2 ಕ್ವೆಶನ್ಸ್ ಬರ್ತಿದೆ. ಈ 2 ಕ್ವೆಶನ್ ಕೂಡ ಪಾರ್ಟ್ ಡಿ ಯಲ್ಲೇ ಬರುವಂಥ ಕ್ವೆಶನ್ಸ್ ಆಗಿರುತ್ತೆ, ಪಾರ್ಟ್ ಇ ಅಲ್ಲಿ ಬರುವಂಥ ಕ್ವೆಶನ್ ಅಲ್ಲ. ಬಂದು ಚಾಪ್ಟರ್ ನಂಬರ್ 10 ಡೇಟಾ ಕಮ್ಯುನಿಕೇಷನ್ ಅಂತೇಳಿ. ಈ ಒಂದು ಚಾಪ್ಟರಿಂದ 10 ಮಾರ್ಕ್ಸ್ ಬರ್ತಾ ಇದೆ. ಸೊ MCQ ಇಂದ 3 ಕ್ವೆಶನು, 2 ಮಾರ್ಕ್ಸಿಂದ 1 ಕ್ವೆಶನು, 5 ಮಾರ್ಕ್ಸಿಂದ 1 ಕ್ವೆಶನು. ಸೊ ಈ 5 ಮಾರ್ಕ್ಸ್ ಕ್ವೆಶನ್ ಕೂಡ ಪಾರ್ಟ್ ಡಿ ಅಲ್ಲಿ ಬರುವಂಥ ಕ್ವೆಶನ್ ಆಗಿರುತ್ತೆ. ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಂತ. ಈ ಸೆಕ್ಯೂರಿಟಿ ಆಸ್ಪೆಕ್ಟ್ ಚಾಪ್ಟರಿಂದ ಟೋಟಲ್ ಆಗಿ 7 ಮಾರ್ಕ್ಸ್ ಅಂತ ಕ್ವೆಶನ್ನು, 7 ಮಾರ್ಕ್ಸಿನ ವೇಟೇಜ್ ಆಫ್ ಆಗಿರುತ್ತೆ. 2 ಮಾರ್ಕ್ಸಿಂದ 1 ಕ್ವೆಶನ್ ಬರುತ್ತೆ ಮತ್ತು 5 ಮಾರ್ಕ್ಸಿಂದ 1 ಕ್ವೆಶನ್ ಬರುತ್ತೆ. ಈ ಚಾಪ್ಟ್ರಲ್ಲಿ ಯಾವುದೇ ರೀತಿಯಾದಂಥ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಲಿ MCQ ಆಗಲಿ ಕ್ವೆಶನ್ಸ್ ಅರೈಸ್ ಆಗ್ತಾ ಇಲ್ಲ. ಬ್ಲೂ ಪ್ರಿಂಟ್ ಅಕಾಡೆಮಿಕ್ ಇಯರ್ 25-26 ಆಗಿರುತ್ತೆ. ಏನು ನ್ಯೂಲಿ ಸಿಲೆಬಸ್ ಅರೈಸ್ ಆಗಿದೆ ಪೈಥಾನ್ಗೆ ಸಂಬಂಧಪಟ್ಟ ಹಾಗೆ, NCERT ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ರಿವೈಸ್ಡ್ ಆಗಿರುವಂತಹ ಅಫಿಷಿಯಲಿ ರಿಲೀಸ್ ಆಗಿರುವಂಥ ಬ್ಲೂ ಪ್ರಿಂಟ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.